ನಗರದ ಹಳೆಯ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡವನ್ನು ಸಂಪೂರ್ಣವಾಗಿ ನವೀಕರಿಸಿ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳ ಮಾದರಿಯಲ್ಲಿ ಸುಸಜ್ಜಿತವಾಗಿ ರೂಪಿಸಲು 29 ಕೋಟಿ ರು ವೆಚ್ಚದ ಬೃಹತ್ ಕಾಮಗಾರಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಆಸ್ಪತ್ರೆ ನವೀಕರಣದ ಹಿನ್ನೆಲೆಯಲ್ಲಿ ವಾರ್ಡ್ಗಳ ಸ್ಥಳಾಂತರ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಸಾರ್ವಜನಿಕರು ಹಾಗೂ ರೋಗಿಗಳು ಸುಮಾರು 1 ವರ್ಷದ ಅವಧಿಗೆ ಸಣ್ಣಪುಟ್ಟ ಅಡಚಣೆಗಳನ್ನು ಸಹಿಸಿಕೊಂಡು ಸಹಕರಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಅವರು ಇಂದು ಆಸ್ಪತ್ರೆಯ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ತಾಂತ್ರಿಕ ವಿಭಾಗದ ಮುಖ್ಯಸ್ಥರು, ಇಂಜಿನಿಯರ್ಗಳು, ಗುತ್ತಿಗೆದಾರರು ಹಾಗೂ ಆಸ್ಪತ್ರೆ ಸಮಿತಿ ಸದಸ್ಯರೊಂದಿಗೆ ಸುದೀರ್ಘ ಸಭೆ ನಡೆಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡುತ್ತಿದ್ದರು. ತಮ್ಮ ತಂದೆಯವರಾದ ಚೌಡರೆಡ್ಡಿ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಅವರ ಪ್ರಯತ್ನದಿಂದ ಈ ಆಸ್ಪತ್ರೆ 100 ಹಾಸಿಗೆಗಳ ಆಸ್ಪತ್ರೆಯಾಗಿ ಮಂಜೂರಾಗಿತ್ತು. ತದನಂತರ ರಾಜಕೀಯ ಏರುಪೇರು, ಚುನಾವಣೆ ಹಾಗೂ ಸತತ ನಿರ್ವಹಣೆಯ ಕೊರತೆಯಿಂದಾಗಿ ಹಳೆ ಕಟ್ಟಡದ ಹಲವು ಭಾಗಗಳಲ್ಲಿ ನೀರು ನಿಂತು ಶಿಥಿಲಾವಸ್ಥೆ ತಲುಪಿತ್ತು. ಕೋವಿಡ್ ಸಂದರ್ಭದಲ್ಲಿ ಇಲ್ಲಿನ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡಿದ್ದ ನಾನು ಇದಕ್ಕೆ ಹೊಸ ರೂಪ ನೀಡಲೇಬೇಕೆಂದು ದೃಢ ಸಂಕಲ್ಪ ಮಾಡಿದ್ದು, ಅದರಂತೆ ಜನರ ಆಶೀರ್ವಾದದಿಂದ ಗೆದ್ದ ಬಳಿಕ ಸರ್ಕಾರದಿಂದ ಇಲಾಖೆಯ ಮೂಲಕ 14 ಕೋಟಿ ಹಾಗೂ ಮತ್ತೊಂದು ವಿಭಾಗದಿಂದ 15 ಕೋಟಿ ಸೇರಿದಂತೆ ಒಟ್ಟು 29 ಕೋಟಿ ಅನುದಾನವನ್ನ ತರುವಲ್ಲಿ ಯಶಸ್ವಿಯಾಗಿರುವುದಾಗಿ ಹೇಳಿದರು. ಸಾರ್ವಜನಿಕ ಆಸ್ಪತ್ರೆ ಬಹಳ ಹಳೆ ಕಟ್ಟಡ. 94ರಲ್ಲಿ ನಮ್ಮ ತಂದೆಯವರು 100 ಹಾಸಿಗೆಗಳ ಆಸ್ಪತ್ರೆಯಾಗಿ ಮಂಜೂರು ಮಾಡಿಸಿದರು. ಕಾಮಗಾರಿ ಪ್ರಾರಂಭವಾಗುವಷ್ಟರಲ್ಲಿ ಚುನಾವಣೆ ಬಂದು ಇಲ್ಲಿ ಅಧಿಕಾರ ಬದಲಾವಣೆ ಇದೆ. ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸತತವಾಗಿ ನಿರ್ವಹಣೆ ಕೊರತೆ ಕಾರಣದಿಂದ ಬಹಳಷ್ಟು ಕಟ್ಟಡದ ಹಲವಾರು ಭಾಗಗಳಲ್ಲಿ ನೀರು ನಿಂತು ಇವೆಲ್ಲ ಕಟ್ಟಡ ಶಿಥಿಲ ಆಗ್ತಕ್ಕಂಥ ಪರಿಸ್ಥಿತಿ. ಕೋವಿಡ್ ಸಂದರ್ಭದಲ್ಲಿ ನಾನು ಇಲ್ಲಿ ಹೆಚ್ಚುವರಿ ವ್ಯವಸ್ಥೆ ಮಾಡುವಂಥ ಬಂದಾಗ ನನಗೆ ಈ ಆಸ್ಪತ್ರೆ ಪರಿಸ್ಥಿತಿ ನೋಡಿಲ್ಲ, ಇದಕ್ಕೆ ಒಂದು ಹೊಸ ರೂಪ ಕೊಡಲೇಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೆ. ಅದೇ ರೀತಿ ನಾನು ಜನ ಆಶೀರ್ವಾದದಿಂದ ಗೆದ್ದ ಮೇಲೆ ಇದಕ್ಕೆ ಹೊಸ ರೂಪ ಕೊಡುವಂಥದ್ದಕ್ಕೆ ಒಂದು ವಿನ್ಯಾಸ ಮಾಡಿ ನಾನು ಸರ್ಕಾರದಲ್ಲಿ ಅನುದಾನ ತರುವಂಥ ಪ್ರಯತ್ನ ಮಾಡಿದ್ದೆ. ನಮ್ಮ ಅದೃಷ್ಟ ಇವತ್ತು ಸರ್ಕಾರದಲ್ಲಿ ನನಗೆ ಇವತ್ತು ಒಂದು ಸುಮಾರು 29 ಕೋಟಿ, ಈಗ 14 ಕೋಟಿ ಇಲಾಖೆಯಿಂದ ನಾನು ತೆಗೆದುಕೊಂಡಿದ್ದೀನಿ. ಮತ್ತು ನಮ್ಮ ಇಲಾಖೆಯ ಒಂದು ಭಾಗದಲ್ಲಿ ನಾವು ಸುಮಾರು 15 ಕೋಟಿಯನ್ನು ಕೊಡಿಸುವಂಥ ಕೆಲಸ ಮಾಡಿದ್ದೀನಿ. ಈಗ ಮೇಲೆ 2ನೇ ಅಂತಸ್ತು 3ನೇ ಅಂತಸ್ತು ಕಟ್ಟಬೇಕು ಅಂದಾಗ ಕೆಳಗಿನ ಅಂತಸ್ತುಗಳ ಒಂದು ಸದೃಢತೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಇದು ಶಿಥಿಲ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದ್ರ ಮೇಲೆ ಹೆಚ್ಚು ಕಟ್ಟುವಂಥದ್ದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಾವು ಆ ಪಿಲ್ಲರ್ಗಳಿಗೆ ಹೆಚ್ಚು ಅದಕ್ಕೆ ಕಬ್ಬಿಣವನ್ನು ಕೊಟ್ಟು ಮತ್ತೆ ಸ್ಟೀಲ್ ಕೊಟ್ಟು ಅದನ್ನು ಬಲಗೊಳಿಸುವಂಥದ್ದಕ್ಕೆ ಸಲಹೆ ಕೊಟ್ಟರು. ಅದ್ರ ಮೇಲೆ ಈಗ ಕೆಲಸ ಪ್ರಾರಂಭ ಆಗಿದೆ. ಈಗ ಕೆಲಸ ತ್ವರಿತವಾಗಿ ಆಗಬೇಕು ಅಂದರೆ ಇಲ್ಲಿ ಸ್ವಲ್ಪ ಆಸ್ಪತ್ರೆಯನ್ನು ಸ್ಥಳಾಂತರ ಮಾಡಬೇಕು. ನಾವು ವಾರ್ಡ್ಸ್ ಏನಿದೆ, ಮಹಿಳೆಯರು ಮತ್ತು ಪುರುಷರ ವಾರ್ಡ್ಗಳೇನಿದ್ದಾವೆ ಅದನ್ನು ಬದಲಾಯಿಸಬೇಕು ಮತ್ತು ಹಂತವಾಗಿ ಅಲ್ಲಿ ಕೆಲವು ನಾವು ಜಾಗ ಬಿಟ್ಕೊಟ್ರೆ ಅವ್ರು ಬೇಗ ಕಾಮಗಾರಿ ಮಾಡಲಿಕ್ಕಾಗುತ್ತೆ. ಪ್ರಸ್ತುತ ಇರುವ ನೆಲ ಮೊದಲ 2 ಮತ್ತು 3ನೇ ಅಂತಸ್ತುಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಆದರೆ ಕೆಳಗಿನ ಅಂತಸ್ತುಗಳ ಸದೃಢತೆಯನ್ನು ತಾಂತ್ರಿಕವಾಗಿ ಪರಿಶೀಲಿಸಿದಾಗ ಕಟ್ಟಡ ದುರ್ಬಲವಾಗಿರುವುದು ಕಂಡುಬಂದಿದೆ. ತಜ್ಞರ ಸಲಹೆಯಂತೆ ಸದ್ಯಕ್ಕೆ ಹಾಲಿ ಇರೋ ಪಿಲ್ಲರ್ಗಳಿಗೆ ಕಬ್ಬಿಣ ಮತ್ತು ಸ್ಟೀಲ್ ನೀಡಿ ಬಲಪಡಿಸುವ ಕೆಲಸವನ್ನ ಆರಂಭಿಸಲಾಗಿದೆ. ತಳಪಾಯ ಗಟ್ಟಿಯಾದ ಬಳಿಕ ಒಟ್ಟು 4 ಅಂತಸ್ತುಗಳ ಭವ್ಯ ಕಟ್ಟಡ ತಲೆ ಎತ್ತಲಿದೆ. ಹೊರಭಾಗದ ಎಲಿವೇಶನ್ ಅನ್ನ ಕೂಡ ಆಕರ್ಷಕವಾಗಿ ಬದಲಾಯಿಸಲು ವಿನ್ಯಾಸ ಮಾಡಲಾಗಿದೆ ಎಂದು ವಿವರಿಸಿದರು. ಕಾಮಗಾರಿಯನ್ನ ಅತ್ಯಂತ ತ್ವರಿತವಾಗಿ ಮುಗಿಸಲು ಆಸ್ಪತ್ರೆಯ ಕೆಲವು ವಿಭಾಗಗಳನ್ನು ತಾತ್ಕಾಲಿಕವಾಗಿ ಸ್ಥಳಾಂತರಿಸುವುದು ಅನಿವಾರ್ಯವಾಗಿದೆ. ಮಹಿಳೆಯರು ಮತ್ತು ಪುರುಷರ ವಾರ್ಡ್ಗಳನ್ನು ಹಂತ ಹಂತವಾಗಿ ಬೇರೆಡೆಗೆ ಬದಲಾಯಿಸಲಾಗುವುದು. ಸದ್ಯಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಹೊಸ ಕಟ್ಟಡದ ಮೇಲಿನ ಅಂತಸ್ತಿಗೆ ಡಯಾಲಿಸಿಸ್ ಹಾಗೂ ಇತರ ವಾರ್ಡ್ಗಳನ್ನು ಶಿಫ್ಟ್ ಮಾಡಲಾಗುವುದು ಎಂದರು. ಇನ್ನು 2-2.5 ತಿಂಗಳಲ್ಲಿ 3ನೇ ಮಹಡಿಯಲ್ಲಿ ಫ್ಲೋರಿಂಗ್ ಕೆಲಸ ಮುಗಿದು ಕ್ರಿಟಿಕಲ್ ಕೇರ್ ಯೂನಿಟ್ ಸಿದ್ಧವಾಗಲಿದ್ದು ಅಲ್ಲಿಗೆ ಐಸಿಯು ವಾರ್ಡ್ ಅನ್ನ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗುವುದು. ಬರುವ 1 ವಾರದಲ್ಲಿ ಮೊದಲ ಹಂತದ ಹಾಗೂ ಮುಂದಿನ 15 ದಿನಗಳಲ್ಲಿ ಉಳಿದ ವಿಭಾಗಗಳ ಸ್ಥಳಾಂತರ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದರು. ಮತ್ತು ಗುಣಮಟ್ಟದಲ್ಲಿ ಅಂದ್ರೆ ಏನು ಒಂದು ಖಾಸಗಿ ಕಾರ್ಪೊರೇಟ್ ಹಾಸ್ಪಿಟಲ್ ತರ ನಾವು ವಿನ್ಯಾಸವನ್ನು ಮಾಡಿಸಿದ್ದೀವಿ. ಔಟ್ಸೈಡ್ ಏನೋ ಹೊರಗಡೆ ಒಂದು ಎಲಿವೇಶನ್ ಕೂಡ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಲ್ಲಿ ಒಂದು ಯಾವ ರೀತಿ ಈಗ ಬರ್ತಕ್ಕಂಥ ಚಿಕಿತ್ಸೆಗೆ ಬರ್ತಕ್ಕಂಥ ರೋಗಿಗಳಿಗೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಮೇಲ್ನೇ ಅಂತಸ್ತನ್ನು ಹೊಸದಾಗಿ ಕಟ್ಟಿ ನಿರ್ಮಾಣ ಆಗಿರ್ತಕ್ಕಂಥದ್ದಿದೆ. ಇಲ್ಲಿ ಡಯಾಲಿಸಿಸ್ ಮತ್ತು ಇತರೆ ವಾರ್ಡ್ಗಳನ್ನು ಸದ್ಯಕ್ಕೆ ಸ್ಥಳಾಂತರ ಮಾಡುವಂಥದ್ದು. ಇನ್ನು 2-2.5 ತಿಂಗಳಲ್ಲಿ ನಮಗೆ CC ಕ್ರಿಟಿಕಲ್ ಕೇರ್ ಯೂನಿಟ್ ಅದು ಕೂಡ ಈಗ ಅಂತಿಮ
ಹಂತದಲ್ಲಿ 3ನೇ ಫ್ಲೋರಲ್ಲಿ ಫ್ಲೋರಿಂಗ್ ಆಗ್ತಾ ಇದೆ. ಅದು ಬಹುಶಃ 2-2.5 ತಿಂಗಳಲ್ಲಿ ರೆಡಿ ಆಗುತ್ತೆ ಅಂತಾರೆ. ಆಗ ಅಲ್ಲಿರ್ತಕ್ಕಂಥ ICU-ವನ್ನು ಅಲ್ಲಿ ತಾತ್ಕಾಲಿಕವಾಗಿ ಅಲ್ಲಿ ಒಂದು ಶಿಫ್ಟ್ ಮಾಡುವಂಥ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ಇಲ್ಲಿ ಹೊಸ ಹಳೆ ಒಂದು ಜನರಲ್ ಹಾಸ್ಪಿಟ್ಲ್ ಇದೆ, ಸಾರ್ವಜನಿಕ ಆಸ್ಪತ್ರೆ ಇದೆ, ಅದನ್ನು ಸಂಪೂರ್ಣವಾಗಿ ನವೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಚರ್ಚೆ ಮಾಡಿದ್ದೀವಿ. DHO ಅವರು ಬಂದಿದ್ದಾರೆ, ನಮ್ಮ ತಾಲೂಕು ಮತ್ತು ಈಗ ಇಂಜಿನಿಯರಿಂಗ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇಂಜಿನಿಯರಿಂಗ್ ಡಿವಿಷನ್ ಏನು ತಾಂತ್ರಿಕ ವಿಭಾಗದ ಮುಖ್ಯಸ್ಥರುಗಳೆಲ್ಲ ಬಂದಿದ್ದರು ಮತ್ತು ಗುತ್ತಿಗೆದಾರರು ಎಲ್ಲರ ಜೊತೆ ಇವತ್ತು ನಮ್ಮ ಆಸ್ಪತ್ರೆ ಸಮಿತಿಯ ಸದಸ್ಯರು ಕೂಡ ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಇವರೆಲ್ಲರನ್ನ ಒಳಗೊಂಡಂತೆ ಈಗ ಬೆಳಗ್ಗಿಂದ ನಾವೀಗ ಚರ್ಚೆ ಮಾಡಿ ಈಗ ಒಂದು ವಾರದಲ್ಲಿ ಈಗ ಒಂದಷ್ಟು ಸ್ಥಳಾಂತರ ಆಗಬೇಕು ಮತ್ತು 15 ದಿವಸದಲ್ಲಿ ಇನ್ನೊಂದಷ್ಟು ಉಳಿದಂಥದ್ದು ಒಂದು ಸ್ಥಳಾಂತರ ಇಲ್ಲಿಗೆ ಮಾಡುವಂಥದ್ದು ಆಗ್ತದೆ. ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಈ ಸ್ವಲ್ಪ ಬದಲಾವಣೆಗಳು ಹೋಗ್ತಾ ಇದೆ, ಒಳ್ಳೆಯದಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಸ್ವಲ್ಪ ತಾವು ಸಹಕರಿಸಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ಬೋದು, ಅದಕ್ಕೆ ಸ್ವಲ್ಪ ದಯವಿಟ್ಟು ಅವರ ಸಹಕಾರವನ್ನು ಸಹ ಕೋರ್ತಾ ಇದ್ದೀನಿ. ಮುಂದೆ ತಮಗೆ ಒಳ್ಳೆಯ ಸುಸಜ್ಜಿತವಾದಂಥ ಆಸ್ಪತ್ರೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಪ್ರಯತ್ನ ಆಗ್ತಾ ಇದೆ. ಆದಷ್ಟು ಬೇಗ ಒಂದು 10 ತಿಂಗಳಲ್ಲಿ ಹಳೆ ಆಸ್ಪತ್ರೆನ ಒಂದು ಮಟ್ಟಕ್ಕೆ ಕೆಳಗಡೆ ಅಂತಸ್ತು, ಮೊದಲನೇ ಅಂತಸ್ತು ರೆಡಿ ಮಾಡುವಂಥದ್ದು ಮಾಡ್ತೀವಿ. ಚಿಂತಾಮಣಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರಿಗೆ ಅತ್ಯುತ್ತಮ ಆಧುನಿಕ ಚಿಕಿತ್ಸೆ ಸೌಲಭ್ಯ ಒದಗಿಸಬೇಕೆಂಬ ಏಕೈಕ ಉದ್ದೇಶದಿಂದ ಈ ಬೃಹತ್ ಪ್ರಯತ್ನ ಮಾಡಲಾಗುತ್ತಿದೆ. ಮುಂದಿನ 10 ತಿಂಗಳಲ್ಲಿ ನೆಲಮಹಡಿ ಮತ್ತು ಮೊದಲ ಮಹಡಿ ಸಿದ್ಧವಾಗಲಿದೆ. ಆದರೆ ಒಟ್ಟಾರೆ ಕಾಮಗಾರಿ ಮುಗಿಯಲು ಕನಿಷ್ಠ 1 ವರ್ಷ ಬೇಕಾಗಬಹುದು. ಅಲ್ಲಿಯವರೆಗೂ ಸಾರ್ವಜನಿಕರು, ರೋಗಿಗಳಿಗೆ ಸಣ್ಣ ಪುಟ್ಟ ತೊಂದರೆಗಳು ಆಗುವುದು ಸಹಜ. ದಯವಿಟ್ಟು ಸಾರ್ವಜನಿಕರು ವ್ಯವಸ್ಥೆಯ ಜೊತೆ ಸಹಕರಿಸಬೇಕೆಂದು ಡಾಕ್ಟರ್ MC ಸುಧಾಕರ್ ಮನವಿ ಮಾಡಿದರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.